ಎಲ್ಲ ವಯೋಮಾನದವರಿಗಾಗಿ, ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಶಿಣದ ಸತ್ವ ಹರಿದ್ರಾರಸ. ಇದು ದೇಸಿ ಉತ್ಥಾನದ ಉತ್ಪನ್ನ. ಅಭದ್ರ ಸರ್ಕಾರದ ಅತಂತ್ರ ಶಿಕ್ಷಣ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವಿನ ಕುರ್ಚಿ ಕಾದಾಟದ ಕದನ ಕೋಲಾಹಲದಲ್ಲಿ ಮುಳುಗಿ ಹೋಗಿರುವ ಕಾಂಗ್ರೆಸ್ ಸರ್ಕಾರ ಇದೀಗ 2.5 ವರ್ಷ ಮುಗಿದ ಮೇಲೂ ಕೂಡ ರಾಜ್ಯದಲ್ಲಿ ಯಾವ ಶಿಕ್ಷಣ ನೀತಿ ಇರಬೇಕನ್ನೋದಕ್ಕೆ ಒಂದು ಖಚಿತ ನಿರ್ಧಾರಕ್ಕೆ ಬರಲಿಕ್ಕಾಗಿಲ್ಲ. ಇವರು ಭಾರೀ ಪೌರುಷದೊಂದಿಗೆ ಅಧಿಕಾರಕ್ಕೆ ಬಂದಾಕ್ಷಣವೇ ಘೋಷಣೆ ಮಾಡಿದ ಮೊದಲ ನೀತಿ ಅಂತಂದರೆ, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತೇವೆ, ನಮ್ಮದೇ ಆದ ಪ್ರತ್ಯೇಕ ರಾಜ್ಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದಷ್ಟೇ ಅಲ್ಲ, ಅದಕ್ಕೋಸ್ಕರ ಒಬ್ಬ ಎರವಲ ಪಂಡಿತರನ್ನು ಮಹಾರಾಷ್ಟ್ರದಿಂದ ಕರೆಸ್ಕೊಂಡ್ರು. UGCಯ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಸುಖದೇವ್ ತೋರತ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 9 ಜನ ತಜ್ಞರ ಸಮಿತಿಯನ್ನು ನೇಮಿಸಿದರು. ಆ ತೋರತ್ ಸಮಿತಿ 2 ವರ್ಷಗಳ ಕಾಲ ರಾಜ್ಯದ ಸ್ಥಿತಿಗತಿಗಳ ಅಧ್ಯಯನ ಮಾಡಿಬಿಟ್ಟು ಒಟ್ಟು ಅವ್ರ ಉದ್ದೇಶ ಏನು ಅಂತಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನುಷ್ಠಾನ ಮಾಡಿದ ನೀತಿಯನ್ನು ರಾಜ್ಯದಲ್ಲಿ ತರಕೂಡ್ದು, ರಾಜ್ಯದಲ್ಲಿ ಏನೇ ಇದ್ದರೂ ಕೂಡ ಸಿದ್ದರಾಮಯ್ಯ ಮತ್ತು DKಶಿ ರೂಪಿಸಿದ ಶಿಕ್ಷಣ ನೀತಿ ಇರಬೇಕು, ಕಾಂಗ್ರೆಸ್ ಬ್ರ್ಯಾಂಡ್ ಶಿಕ್ಷಣ ನೀತಿಯನ್ನು ತರ್ತೀವಿ ಅಂತ ಹೊರಟರು. ಸೊ ನರೇಂದ್ರ ಮೋದಿ ಶಿಕ್ಷಣ ನೀತಿಯ ಬದಲು ಬಹುಶಃ ರಾಹುಲ್ ಗಾಂಧಿ ಮಾಡೆಲ್ ನೀತಿ ಅಂತ ಕಾಣುತ್ತೆ. ಅದಕ್ಕೋಸ್ಕರ ನೇಮಿಸಿದ್ದ ಸುಖದೇವ್ ತೋರತ್ ಕಮಿಟಿ ಅವರು ಸುಮಾರು 3,000 ಪುಟಗಳ ವರದಿಯನ್ನು ಕೊಟ್ಟು ತಮ್ಮ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಸುಖದೇವ್ ಸಮಿತಿಯ ಕೆಲಸ ಮುಗಿದೋಗಿದೆ, ಆ ಸಮಿತಿ ಕೂಡ ಬರ್ಖಾಸ್ತಾಗಿದೆ. ಅದಾದ ನಂತರ ಸಚಿವ ಸಂಪುಟದೆದುರು ಈ ವಿಷಯ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದ್ರಂತೆ, ಈ 3,000 ಪುಟಗಳ ಈ ನೀತಿಯನ್ನು ಅನುಷ್ಠಾನ ಮಾಡೋದು ಹೇಗೆ ಅಂತ ಒಂದು ಸಂಕ್ಷಿಪ್ತವಾದ ವರದಿ ಕೊಡಿ. ಅದಕ್ಕೋಸ್ಕರ ಒಂದು ಅಧಿಕಾರಿಗಳ ಸಮಿತಿಯನ್ನು ರಚಿಸಿದ್ದಾರೆ. ಇದೀಗ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಶ್ರೀಮತಿ ಖುಷ್ಬೂ ಗೋಯಲ್ ಅಗರ್ವಾಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಮಿತಿ, ಅದರಲ್ಲಿ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿಯ ಉಪಾಧ್ಯಕ್ಷರಿದ್ದಾರೆ. ಅವರು ಮಾಜಿ ಕುಲಪತಿಗಳು ಡಾಕ್ಟರ್ ನಿರಂಜನ್ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಿದ್ದಾರೆ. ಮತ್ತಿತರ ಕೆಲವು ಅಧಿಕಾರಿಗಳ ಸಮೇತ ಮತ್ತೊಂದು ಸಮಿತಿ ರಚನೆ ಆಗಿದೆ. ಸೊ ತೋರತ್ ಸಮಿತಿಯ ವರದಿಯ ಅಧ್ಯಯನ ಮಾಡಿಬಿಟ್ಟು ಸಂಕ್ಷಿಪ್ತ ರೂಪದ ಮತ್ತೊಂದು ವರದಿ ಕೊಡಲಿಕ್ಕೆ ಮತ್ತೊಂದು ಸಮಿತಿಗಳ ಮೇಲೆ ಸಮಿತಿ. ಇದರ ಮಧ್ಯೆ ಉನ್ನತ ಶಿಕ್ಷಣದಲ್ಲಿ ಮತ್ತೊಂದು ಸಂಕಟ ಎದುರಾಗಿದೆ. ಹಿಂದಿನ ಸರ್ಕಾರ BJP ಸರ್ಕಾರದ ಅವಧಿಯಲ್ಲಿ ಮತ್ತು ತನ್ನದೇ ಆಡಳಿತ ಅವಧಿಯಲ್ಲಿ ಅಸ್ತಿತ್ವಕ್ಕೆ ತಂದಿದ್ದ 3 ರೂಸಾ ವಿಶ್ವವಿದ್ಯಾಲಯಗಳು ಸೇರಿದಂತೆ ಒಟ್ಟು 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚಿಸಬೇಕು ಅನ್ನೋ ಪ್ರಸ್ತಾಪ ಬಂದಾಗ ಅದಕ್ಕೆ ಪ್ರತಿರೋಧ ಬಂದಿತ್ತು. ಅದನ್ನು ಬಗೆಹರಿಸಲಿಕ್ಕೆ ಅದಕ್ಕೊಂದು ಹಿರಿಯ ಸಚಿವರುಗಳ ಒಂದು ಕ್ಯಾಬಿನೆಟ್ ಉಪಸಮಿತಿಯನ್ನು ರಚಿಸಿದ್ದಾರೆ. ಆ ಕ್ಯಾಬಿನೆಟ್ ಸಮಿತಿಯ ವರದಿ ಕೂಡ ಇನ್ನೂ ಬಂದಿಲ್ಲ. ಅವ್ರ ಕಲಾಪ ಎಲ್ಲಿಗೆ ಬಂದು ನಿಂತಿದ್ದೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಆ 9 ವಿಶ್ವವಿದ್ಯಾಲಯಗಳು ತಮ್ಮ ಅಸ್ತಿತ್ವಕ್ಕಾಗಿ ಇನ್ನೂ ಕಾದು ನೋಡಬೇಕಾಗಿದೆ. ಅಲ್ಲಿ ಖಾಲಿಯಾಗಿರೋ ಕುಲಪತಿ ಹುದ್ದೆಗಳಿಗೆ ಕಾಯಂ ಕುಲಪತಿಗಳ ನೇಮಕ ಕೂಡ ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಕಡೆ ಪ್ರಭಾರ ಕುಲಪತಿಗಳನ್ನ ಇಟ್ಕೊಂಡ್ಬಿಟ್ಟು, ಅತಿಥಿ ಉಪನ್ಯಾಸಗಳನ್ನ ಇಟ್ಕೊಂಡ್ಬಿಟ್ಟು ಉನ್ನತ ಶಿಕ್ಷಣವನ್ನು ಹಾಗೂ ಹೀಗೂ ತಳ್ತಾ ಇದೆ ರಾಜ್ಯ ಸರ್ಕಾರ. ಇದ್ರ ಜೊತೆಗೆ ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಅನ್ನೋ ರೀತಿಯಲ್ಲಿ ಜ್ಞಾನ ಭಾರತಿ ಕ್ಯಾಂಪಸ್ ಆವರಣದಲ್ಲೇ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನೋ ಒಂದು ಸ್ವತಂತ್ರ ವಿಶ್ವವಿದ್ಯಾಲಯವನ್ನೇ ಸ್ಥಾಪನೆ ಮಾಡಿದರು. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನೋತ್ಸವದ ಸ್ಮಾರಕದ ರೀತಿಯಲ್ಲಿ ಅದನ್ನು ತರಬೇಕಾಗಿತ್ತು. ಅದರ ಮೂಲ ಉದ್ದೇಶ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಸಂಶೋಧನಾ ಸಂಸ್ಥೆಯನ್ನಾಗಿ ಅದನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಅಲ್ಲಿ ಏನಾಗಿದೆ ಗೊತ್ತಾಗಿಲ್ಲ. ಮೊದಲು ಒಬ್ಬ ಕುಲಪತಿಗಳನ್ನು BJP ಸರ್ಕಾರ ನೇಮಕ ಮಾಡಿತ್ತು. ಅವರ ಅವಧಿ ತೀರಿದ ಮೇಲೆ ಇದೀಗ ಹೊಸಬ್ರೊಬ್ಬರು ಕುಲಪತಿಗಳಾಗಿ ಬಂದಿದ್ದಾರೆ. ಅದಿನ್ನೂ ಟೇಕ್ ಆಫ್ ಆಗ್ತಾನೇ ಇಲ್ಲ. ಯಾಕಂದರೆ ಇವರು ಸ್ಥಾಪನೆ ಮಾಡ್ತಿರೋ ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಾಯಂ ಪ್ರಾಧ್ಯಾಪಕರುಗಳ ನೇಮಕದ ವ್ಯವಸ್ಥೆ ಆಗ್ತಾ ಇಲ್ಲ. ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡ್ಬಿಟ್ಟು ಬಹುತೇಕ ವಿಶ್ವವಿದ್ಯಾಲಯಗಳು ಕರ್ತವ್ಯ ನಿರ್ವಹಿಸ್ತಿರೋ ಸ್ಥಿತಿಯಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ವ್ಯವಸ್ಥೆ ಒಂದು ರೀತಿಯ ಅಸ್ಥಿರತೆಯನ್ನು ಅನುಭವಿಸ್ತಾ ಇದ್ದರೆ, ಇನ್ನು ಶಾಲಾ ಶಿಕ್ಷಣದ ಬಗ್ಗೆ ಈ ಸರ್ಕಾರದ ಇನ್ನೂ ತನ್ನ ಖಚಿತ ನಿಲುವು ಪ್ರಕಟಿಸದೇ ಇರೋದ್ರಿಂದ ಅಲ್ಲೂ ಗೊತ್ತಾಗ್ತಾ ಇಲ್ಲ. ಅಂದಹಾಗೆ 2020 ಜುಲೈ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ ಅನುಷ್ಠಾನಕ್ಕೆ ತಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಬಹುತೇಕ ರಾಜ್ಯಗಳಲ್ಲಿ ಸುಸೂತ್ರವಾಗಿ ಅನುಷ್ಠಾನವಾಗ್ತಿರುವಾಗ ಇವರು ಹಠಕ್ಕೆ ಬಿದ್ದುಬಿಟ್ಟು ಒಂದು ರಾಜಕೀಯ ಪ್ರತಿಷ್ಠೆಗೆ ಮಣಿದು ಆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿಬಿಟ್ರು. ಅದರ ಜೊತೆಗೆ ಇದೀಗ ಮತ್ತೊಂದು ಪ್ರಸ್ತಾಪ, ಮುಖ್ಯಮಂತ್ರಿಗಳ ಒಡ್ಡೋಲಗದಲ್ಲಿರೋ ಕೆಲವು ಬುದ್ಧಿಜೀವಿಗಳು ಈಗಾಗಲೇ
ಒಂದು ನಿಯೋಗ ತೆಗೆದುಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿನ ಒತ್ತಾಯಿಸಿದ್ದಾರೆ. ನಮಗೆ ಇನ್ನು ಮುಂದೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಇರಲಿ ಸಾಕು ಅಂತಂದ್ಬಿಟ್ಟು. ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಪ್ರತಿಷ್ಠಿರೋ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ಕಾಂಗ್ರೆಸ್ ಪಕ್ಷ ಈ ತ್ರಿಭಾಷಾ ಸೂತ್ರವನ್ನೇ ರಾಷ್ಟ್ರಾದ್ಯಂತ ಅನುಷ್ಠಾನ ಮಾಡ್ತಾ ಬಂದಿತ್ತು. ಅದಕ್ಕೆಲ್ಲೂ ಕೂಡ ಒಂದು ರಾಜಕೀಯ ಪ್ರತಿರೋಧ ಕಂಡು ಬಂದಿರಲಿಲ್ಲ ತಮಿಳುನಾಡು ರಾಜ್ಯ ಹೊರತಾಗಿ. ಯಾಕಂದರೆ ತಮಿಳುನಾಡಿನಲ್ಲಿ 58 ವರ್ಷಗಳಿಂದ ಅಧಿಕಾರ ಅನುಭವಿಸ್ತಾ ಬಂದಿರೋ ಆ ದ್ರಾಮುಖ ಪಕ್ಷಗಳ ಮುಖ್ಯ ರಾಜಕೀಯ ಪ್ರಣಾಳಿಕೆ ಜಾತಿ ನಿಂದನೆ ಮತ್ತು ಭಾಷಾ ದ್ವೇಷ. ಆ ಹಿಂದಿ ಭಾಷೆ ಕುರಿತಂತೆ ಅದನ್ನೇ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾ ಕಾಂಗ್ರೆಸ್ ಪಕ್ಷವನ್ನೇ ನಿರ್ನಾಮ ಮಾಡಿದ್ರು ಅನ್ನೋ ಇತಿಹಾಸವನ್ನು ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಹೋದ್ಯೋಗಿಗಳು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಈ ಕಾಂಗ್ರೆಸ್ ವಿರೋಧಿ ತ್ರಿಭಾಷಾ ಸೂತ್ರವನ್ನು ವಿರೋಧಿಸೋರ ಮೂಲಕ ಏನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೇನೋ. ಅನೇಕ ನಗರವಾಸಿ ಮಧ್ಯಮ ವರ್ಗದವರೆಲ್ಲ ತಮ್ಮ ಮಕ್ಕಳಿಗೆ ಫ್ರೆಂಚ್ ಕಲೀಲಿಕ್ಕೆ ಅಲಯನ್ಸ್ ಫ್ರಾನ್ಸೇ ಸಂಸ್ಥೆ, ಜರ್ಮನ್ ಕಲೀಲಿಕ್ಕೆ ಮ್ಯಾಕ್ಸ್ ಮುಲ್ಲರ್ ಭವನ, ಇತ್ತೀಚೆಗೆ ಚೀನಾದ ಪ್ರಾಬಲ್ಯ ವಿಶ್ವದಾದ್ಯಂತ ಹರಡ್ತಾ ಇರುವಾಗ ಅನೇಕ ಜನ ಹೊಸ ತಲೆಮಾರಿನ ಯುವತಿಯರೆಲ್ಲ ವಿಶಿಷ್ಟ ಉದ್ಯೋಗಾವಕಾಶಗಳನ್ನ ಅರಸ್ತಾ ಮ್ಯಾಂಡರಿನ್ ಭಾಷೆಯನ್ನು ಕೂಡ ಕಲಿತಾ ಇದ್ದಾರೆ, ಚೀನಿ ಭಾಷೆಯನ್ನು ಕೂಡ ಕಲಿತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿದೇಶಿ ಭಾಷೆಗಳನ್ನು ಕಲಿತಾ ಇರುವಾಗ ಸಂಪರ್ಕ ಭಾಷೆಯಾಗಿ ಹಿಂದಿಗೆ ಯಾಕೆ ವಿರೋಧ ಅಂತಂದರೆ ಮೋದಿ ಮಾಡಿದ್ದನ್ನೆಲ್ಲ ವಿರೋಧಿಸಬೇಕು, ಮೋದಿ ಮಾಡಿದ್ದನ್ನೆಲ್ಲ ಕಿತ್ತಾಕಬೇಕು. ಈ ರೀತಿಯ ಒಣ ಪ್ರತಿಷ್ಠೆಗೆ ಕಟ್ಟಿಬಿದ್ದ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರತಿಪಾದಿಸಿದ್ದ 5+3+3+4 5 ವರ್ಷಗಳ ಪೂರ್ವ ಪ್ರಾಥಮಿಕ ಶಿಕ್ಷಣ, 3 ವರ್ಷಗಳ ಪ್ರಾಥಮಿಕ ಶಿಕ್ಷಣ, ತದನಂತರ 3 ವರ್ಷಗಳ ಮಾಧ್ಯಮಿಕ ಶಿಕ್ಷಣ, ತದನಂತರ 4 ವರ್ಷಗಳ ಪ್ರೌಢ ಶಿಕ್ಷಣ. ಆ ಮಾದರಿ ಬಗ್ಗೆ ಖಚಿತ ನಿಲುವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ. ಇದರ ಮಧ್ಯೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನರ್ಸರಿ, LKG, UKG ಆ 3 ಪೂರ್ವ ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ವಹಿಸ್ಕೋಬೇಕಾಗಿತ್ತು. ಅಂದರೆ ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು, ಅಂದರೂ ಬಡವರ ಮಕ್ಕಳ ಅನಾಥಾಲಯಗಳ ಥರ ಆಗಿಬಿಟ್ರು ಈ ಅಂಗನವಾಡಿಗಳನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಅವುಗಳ ಜವಾಬ್ದಾರಿಯನ್ನು ಸರ್ಕಾರವೇ ನಿರ್ವಹಿಸಬೇಕಾಗಿತ್ತು. ಅಲ್ಲೂ ಖಚಿತ ನಿಲುವಿಲ್ಲ. ಎಲ್ಲೋ ಆಯ್ದ ಕೆಲವು ಅಂಗನವಾಡಿಗಳಲ್ಲಿ LKG ಮತ್ತು UKG ತರಗತಿಗಳನ್ನು ಶುರು ಮಾಡ್ತಾ ಇದ್ದೇವೆ ಅಂತ ಅಲ್ಲಲ್ಲಿ ಮಂತ್ರಿಗಳು ಮಾತಾಡ್ತಾ ಇರ್ತಾರೆ ಅಷ್ಟೇ ಹೊರತು ಒಂದು ಖಚಿತವಾದ ನೀಲನಕ್ಷೆಯನ್ನು ಜನರ ಎದುರಿಗೆ ಇಡಲಿಕ್ಕೆ ಸಾಧ್ಯವಾಗಿಲ್ಲ. ಅದ್ರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತಿತ್ತು, ಕೌಶಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು ತರಬೇಕಾಗಿತ್ತು. ಅದು ಪ್ರಾಥಮಿಕ ಶಿಕ್ಷಣದಿಂದಲೇ ಶುರುವಾಗಬೇಕಾಗಿತ್ತು. ಆ ಕೌಶಲ್ಯಾಧಾರಿತ ಶಿಕ್ಷಣದ ಬಗ್ಗೆ ರಾಜ್ಯ ಸರ್ಕಾರ ಚಕಾರ ಎತ್ತಾ ಇಲ್ಲ. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಇದುವರೆಗಿನ 3 ವರ್ಷದ ಪದವಿ ತರಗತಿಗಳ ಬದಲು 4 ವರ್ಷದ ಪದವಿ ಕೋರ್ಸ್ಗಳನ್ನು ಜಾರಿಗೆ ತರಬೇಕಾಗಿತ್ತು. ಅದು ಬೇಡ ಅಂತ ಅಂದ್ಬಿಟ್ಟು ಥೋರತ್ ಕಮಿಟಿ ಶಿಫಾರಸು ಮಾಡಿದೆ ಅಂತ 3 ವರ್ಷಗಳ ಪದವಿ ತರಗತಿಗಳೇ ಇರಲಿ ಅಂತಂದ್ಬಿಟ್ಟು. ಅದಕ್ಕೆ ಪರ್ಯಾಯವಾಗಿ ಏನು ಹೇಳಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. BJP ಸರ್ಕಾರವಿದ್ದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ 4 ವರ್ಷಗಳ ಪದವಿ ತರಗತಿಗಳಿಗೆ ಸೇರಿದ್ರು. ಆ ಹುಡುಗರ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಈ ಸರ್ಕಾರ ಏನೂ ಮಾತಾಡ್ತಾ ಇಲ್ಲ. ಪ್ರಾಥಮಿಕ ಶಿಕ್ಷಣ ಸಚಿವರಾಗಲಿ, ಉನ್ನತ ಶಿಕ್ಷಣ ಸಚಿವರಾಗಲಿ ಎಲ್ಲೂ ಪರಸ್ಪರ ಒಂದು ಸಹಕಾರದೊಂದಿಗೆ, ಸಹಭಾಗಿತ್ವದೊಂದಿಗೆ ಹೊಸ ಶಿಕ್ಷಣ ನೀತಿ ರಚಿಸ್ತಾ ಇದ್ದಾರೆ ಅನ್ನೋ ಒಂದು ಜನಾಭಿಪ್ರಾಯ ಮೂಡಿಸೋದ್ರಲ್ಲಿ ಕೂಡ ಸಾಧ್ಯವಾಗ್ತಾ ಇಲ್ಲ. ಅವರೆಲ್ಲರೂ ಕೂಡ ತಮ್ಮ ರಾಜಕೀಯ ಭವಿಷ್ಯದ ಚಿಂತನೆಯಲ್ಲೇ ಮುಳುಗಿಬಿಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಸುಭದ್ರ ಬಹುಮತದ ಅಭದ್ರ ಸರ್ಕಾರದಿಂದಾಗಿ ಶಿಕ್ಷಣ ವ್ಯವಸ್ಥೆ ಅತಂತ್ರ ಸ್ಥಿತಿಯನ್ನು ತಲುಪಿಬಿಟ್ಟಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಆ 4 ವರ್ಷಗಳ ಪದವಿ ತರಗತಿಗಳಲ್ಲಿ ಅನೇಕ ಹೊಸ ವಿನೂತನವಾದ ಮಾದರಿಗಳನ್ನು ತಂದಿದ್ದರು. ಅದರಲ್ಲಿ ವಿಜ್ಞಾನದ ವಿದ್ಯಾರ್ಥಿಗಳು ಮಾನವಿಕ ಶಾಸ್ತ್ರಗಳ ಒಂದು ವಿಷಯವನ್ನು ಆರಿಸ್ಕೊಳ್ಳುವಂಥ ಸ್ವಾತಂತ್ರ್ಯ ಇತ್ತು. ವಿಜ್ಞಾನದ ವಿದ್ಯಾರ್ಥಿ ಅರ್ಥಶಾಸ್ತ್ರವನ್ನು ಓದ್ಬೋದಾಗಿತ್ತು, ಇತಿಹಾಸವನ್ನು ಓದ್ಬೋದಾಗಿತ್ತು. ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಮ್ಯಾಥಮೆಟಿಕ್ಸ್ ಓದ್ಬೋದಾಗಿತ್ತು, ಅಥವಾ ಬಯಾಲಜಿ ಆರಿಸ್ಕೋಬೇಕಾಗಿತ್ತು. BCom ವಿದ್ಯಾರ್ಥಿ ಕೂಡ ಅದೇ ರೀತಿ ವಿಜ್ಞಾನ ಅಥವಾ ಮಾನವಿಕ ಶಾಸ್ತ್ರದ ಮತ್ತೊಂದು ವಿಷಯವನ್ನು ಓದೋದಕ್ಕೆ ಅವಕಾಶವಿತ್ತು. ಅಷ್ಟೇ ಅಲ್ಲ, ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ವ್ಯವಸ್ಥೆಯನ್ನು ತಂದಿದ್ದರು. ತಮಗೆ ಕೌಟುಂಬಿಕ ಕಾರಣಗಳಿಂದಾಗಿ ಅಥವಾ ಮತ್ತಿತರ ಆರ್ಥಿಕ ಕಾರಣಗಳಿಂದಾಗಿ ಮಧ್ಯದಲ್ಲಿ 1 ವರ್ಷ ಪದವಿ ಮುಗಿಸಿದ ವಿದ್ಯಾರ್ಥಿ ಡ್ರಾಪ್ಔಟ್ ಆಗಲಿಕ್ಕೆ ಅವಕಾಶವೇ ಇರಲಿಲ್ಲ. ಅಕಸ್ಮಾತ್ತಾಗಿ ಮೊದಲನೇ ವರ್ಷವೇ ಶಿಕ್ಷಣವನ್ನು ನಿಲ್ಲಿಸಬೇಕಾಗಿ ಬಂದಾಗ ಅವರಿಗೆ ಸರ್ಟಿಫಿಕೇಟ್ ಕೊಡೋ ವ್ಯವಸ್ಥೆ ಇತ್ತು. 2 ವರ್ಷಕ್ಕೆ ಬಿಟ್ಟು ಹೋಗೋದಾದರೆ ಡಿಪ್ಲೊಮಾ ಅಂತ ಕೊಡೋ ವ್ಯವಸ್ಥೆ ಇತ್ತು. 3 ವರ್ಷಗಳ ಪದವಿ ಮುಗಿಸಿದರೆ ಡಿಗ್ರಿ ಕೊಡ್ತಾಯಿದ್ರು. 4 ವರ್ಷಗಳ ಪದವಿ ಕೋರ್ಸನ್ನು ಪೂರ್ತಿ ಮುಗಿಸಿದವ್ರಿಗೆ ಆನರ್ಸ್ ಪದವಿ ಕೊಡೋ ಒಂದು ಸೌಲಭ್ಯವನ್ನು ಅಲ್ಲಿ ಕಲ್ಪಿಸಲಾಗಿತ್ತು. ಇತರ ರಾಜ್ಯಗಳಲ್ಲಿ ಈಗಾಗಲೇ ಅನುಷ್ಠಾನಗೊಳ್ತಾ ಇರೋ ರಾಷ್ಟ್ರೀಯ ಶಿಕ್ಷಣ ನೀತಿ ಕರ್ನಾಟಕದ ವಿದ್ಯಾರ್ಥಿಗಳ ಮೇಲೆ ಏನು ಪರಿಣಾಮ ಬೀರ್ಬೋದು?
ಅಥವಾ ಕರ್ನಾಟಕದ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು, ಸಾಮಾನ್ಯ ಪದವಿ ವಿದ್ಯಾರ್ಥಿಗಳು ಈ ರೀತಿ 3 ವರ್ಷದ ಪದವಿ ಕೋರ್ಸ್ ಮುಗಿಸಿದ ಮೇಲೆ ಅವ್ರು ಮುಂದೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಉನ್ನತ ವ್ಯಾಸಂಗ ಮುಂದುವರಿಸಬೇಕಾದಾಗ ಅವರ ಸ್ಥಾನಮಾನ ಏನು, ಅವರ ಅಸ್ಮಿತೆ ಏನಾಗಿರುತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ? ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದರೆ ರಾಜಕಾರಣಿ ಮಕ್ಕಳು ಯಾರೂ ಕೂಡ ಈ ಶಿಕ್ಷಣ ವ್ಯವಸ್ಥೆಯನ್ನು ನಂಬ್ಕೊಂಡ್ಬಿಟ್ಟು ತಮ್ಮ ಭವಿಷ್ಯ ಕಟ್ಕೋಬೇಕಾಗಿಲ್ಲ. ಅವ್ರು ಹೊಟ್ಟೆ ಪಾಡಿಗಾಗಿ ವಿದ್ಯಾಭ್ಯಾಸ ಅಥವಾ ಉನ್ನತ ವ್ಯಾಸಂಗ ಮಾಡಬೇಕಾಗಿಲ್ಲ, ಅಥವಾ ಸರ್ಕಾರಿ ನೌಕರಿಗಳಿಗೆ ಅರ್ಜಿ ಹಾಕಬೇಕಾಗಿಲ್ಲ. ಹೀಗಾಗಿ ಗಣ್ಯ ವ್ಯಕ್ತಿಗಳಿಗೆ ಸಂಬಂಧವಿರದ ಒಂದು ಕ್ಷೇತ್ರ ಆಗೋಗ್ಬಿಟ್ಟಿದೆ ಶಿಕ್ಷಣ ವ್ಯವಸ್ಥೆ. ಯಾಕೆ ಒಬ್ಬ ಮುಖ್ಯಮಂತ್ರಿ ಈಗಾಗಲೇ 16 ಬಜೆಟ್ ಮಂಡಿಸಿದಾರಲ್ಲ ಸಿದ್ದರಾಮಯ್ಯನವರು, ಅವರೇ ಇನ್ನೂ 2.5 ವರ್ಷ ಮುಂದುವರಿಯೋದಾದರೂ ಕೂಡ ಇನ್ನು ಮುಂದೆ ಆ ಹಣಕಾಸು ಇಲಾಖೆಯನ್ನು ಬಿಟ್ಬಿಟ್ಟು, ಹಣಕಾಸು ಇಲಾಖೆ ಜೊತೆಗೆ ಆದರೂ ಕೂಡ ಶಿಕ್ಷಣ ಇಲಾಖೆಯನ್ನು ಯಾಕೆ ವಹಿಸ್ಕೊಳ್ಬಾರ್ದು? ಶಿಕ್ಷಣ ವ್ಯವಸ್ಥೆಯನ್ನು ಒಬ್ಬ ಮುಖ್ಯಮಂತ್ರಿನೇ ವಹಿಸ್ಕೊಂಡಾಗ ಅದಕ್ಕೆ ಹೆಚ್ಚಿನ ಮೌಲ್ಯ ಬರುತ್ತೆ, ಒಂದು ತೂಕ ಬರುತ್ತೆ. ಆಗ ಜನ ನಿರೀಕ್ಷಿಸುವಂಥ ಒಂದು ಸುಸ್ಪಷ್ಟವಾದ ಶಿಕ್ಷಣ ನೀತಿಯನ್ನು ಜಾರಿಗೆ ತರೋಕ್ಕೆ ಸಾಧ್ಯವಾಗುತ್ತೆ. ಈಗಲೂ ಕೂಡ ತಡವಾಗಿಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ತನ್ನ ರಾಜಕೀಯ ಪ್ರತಿಷ್ಠೆಯನ್ನು ಕೈಬಿಟ್ಟು ಸಮಷ್ಟಿ ಹಿತಾಸಕ್ತಿಗೋಸ್ಕರ ಈಗಾಗಲೇ ಇತರ ರಾಜ್ಯಗಳಲ್ಲಿ ಅನುಷ್ಠಾನಗೊಳ್ತಾ ಇರೋ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ಅಳವಡಿಸ್ಕೊಳ್ಳಿ. ಪುಸ್ತಕದ ವಿಚಾರದಲ್ಲಿ ನಿಮಗೆ ಸೈದ್ಧಾಂತಿಕ ಆಕ್ಷೇಪಣೆಗಳಿರ್ಬೋದು. ನಿಮಗೆ ಬೇಕಾದ ರೀತಿಯಲ್ಲಿ ಪಠ್ಯಪುಸ್ತಕಗಳನ್ನ ರೂಪಿಸುವಂಥ ಎಲ್ಲ ಅವಕಾಶಗಳು ಅದರಲ್ಲಿದೆ, ಎಲ್ಲ ಸ್ವಾತಂತ್ರ್ಯ ಅದರಲ್ಲಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದ ಕರ್ನಾಟಕ ಮೂಲದವರೇ ಆದ ಬಾಹ್ಯಾಕಾಶ ವಿಜ್ಞಾನಿ ಕಸ್ತೂರಿ ರಂಗನ್ ಕೂಡ ಕಣ್ಮರೆ ಆಗಿಬಿಟ್ರು. ಅವರು ಇಹಲೋಕ ತ್ಯಜಿಸಿದ್ದಾಗಿದೆ. ಕರ್ನಾಟಕ ಕನಿಷ್ಠ ಪಕ್ಷ ಕಸ್ತೂರಿ ರಂಗನ್ ಈ ನೆಲದ ಮಗ ರೂಪಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಈ ರೀತಿ ಅಪಚಾರ ಮಾಡಬೇಕಾಗಿತ್ತು. ಅದರ ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಸಾವಿರಾರು ಶಿಕ್ಷಕರ ಭವಿಷ್ಯದ ಬಗ್ಗೆ ಕೂಡ ಯಾವುದೇ ಕಾಳಜಿ ತೋರದೇ ಇರೋದು ಇವತ್ತಿನ ಸರ್ಕಾರದ ಒಂದು ನಿಸ್ಸೀಮ ನಿರ್ಲಕ್ಷ್ಯ ಮತ್ತು ಅಸಡ್ಡೆಗೆ ಒಂದು ಸಂಕೇತವಾಗಿದೆ. ಶಿಕ್ಷಣ ತಜ್ಞರುಗಳು ಕೂಡ ಅಸಹಾಯಕರಾಗಿ ಈ ವ್ಯವಸ್ಥೆ ಶಿಥಿಲಗೊಳ್ತಾ ಇರೋದನ್ನು ನೋಡಿ ಸುಮ್ಮನಿರೋದು ಕೂಡ ವಿಷಾದನೀಯ ಸಂಗತಿ. ಅನೇಕ ಜನ ನಿವೃತ್ತ ಕುಲಪತಿಗಳಿದ್ದಾರೆ. ನಿವೃತ್ತ ಕುಲಪತಿಗಳ ಒಂದು ಪ್ರತ್ಯೇಕ ವೇದಿಕೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಅವ್ರು ಯಾರೂ ಮಾತಾಡ್ತಾ ಇಲ್ಲ. ಎಲ್ರಿಗೂ ಕೂಡ ಪ್ರಭುತ್ವದ ವಿರುದ್ಧ ಚಕಾರ ಎತ್ತಿಬಿಟ್ರೆ ತಮಗೆ ಲಭ್ಯವಾಗಬಹುದಾದ ನಿವೃತ್ತಿ ನಂತರದ ಸವಲತ್ತುಗಳು, ಪದವಿಗಳು ಮತ್ತಿತರ ಸ್ಥಾನಮಾನಗಳು ಎಲ್ಲಿ ಕೈತಪ್ಪು ಹೋಗ್ತಾವೋ ಅನ್ನೋ ಭಯ ಅಂತ ಕಾಣುತ್ತೆ. ಇರಲಿ, ಸದ್ಯಕ್ಕಂತೂ ಸಾಮಾನ್ಯ ಶಿಕ್ಷಣ ವ್ಯವಸ್ಥೆ ಈ ರೀತಿ ಅತಂತ್ರವಾಗಿರುವಾಗ ಮತ್ತೊಂದು ಕಡೆ ವೃತ್ತಿ ಶಿಕ್ಷಣದಲ್ಲಿ ಕೂಡ ಹೊಸ ಸಮಸ್ಯೆ. ಹಿಂದಿನ ವಿವಿಧ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು ನೂರಾರು ಸಂಖ್ಯೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಯಾಂಕ್ಷನ್ ಮಾಡಿದ್ವು. ಆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳೆಲ್ಲ ಸಾವಿರಾರು ಸೀಟ್ಗಳನ್ನ ಬೇರೆ ಬೇರೆ ಸ್ಪೆಷಾಲಿಟಿಗಳಲ್ಲಿ ಅವರು ಮಂಜೂರು ಮಾಡಿಸ್ಕೊಂಡಿದ್ರು. ಇವತ್ತು ಸುಮಾರು 20,000 ಇಂಜಿನಿಯರ್ ಸೀಟ್ಗಳನ್ನು ಕೇಳೋರೇ ಇಲ್ವಂತೆ. ಅತ್ಯುತ್ತಮ ಕಾಲೇಜುಗಳಂತ ಬ್ರ್ಯಾಂಡ್ ಪಡ್ಕೊಂಡಿರೋ ಕಾಲೇಜುಗಳಲ್ಲೂ ಕೂಡ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಇಂಜಿನಿಯರಿಂಗ್ ಸೀಟ್ಗಳನ್ನು ಕೊಳ್ಳುವವರು ಇಲ್ಲ, ಅದನ್ನು ಅರ್ಹತಾನುಸಾರ ಪಡ್ಕೊಳ್ಳೋರು ಇಲ್ವಂತೆ. ಇದೀಗ ಇವತ್ತಿನ ಬೆಳಗಿನ ಸುದ್ದಿಯ ಪ್ರಕಾರ ಸರ್ಕಾರಿ ಮೆಡಿಕಲ್ ಸೀಟ್ಗಳಿಗೆ ಕೂಡ ಬರ್ತಾ ಇದೆ ಅಂತೆ. ಸೊ ವೃತ್ತಿ ಶಿಕ್ಷಣದಲ್ಲಿ ಒಂದು ಥರದ ಸಂಕಷ್ಟವಾದರೆ ಸಾಮಾನ್ಯ ಪದವಿ ಶಿಕ್ಷಣದಲ್ಲಿ ಕೂಡ ಮತ್ತೊಂದು ಥರದ ಅವ್ಯವಸ್ಥೆ ಆಗರವಾಗಿರುವ ಶಿಕ್ಷಣ ಕ್ಷೇತ್ರದ ಬಗ್ಗೆ ಆದರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರು ಅಷ್ಟೇ, ಅಥವಾ DK ಶಿವಕುಮಾರ್ ಮತ್ತಿತರರು ಯಾರಾದರೂ ಅವರು ಉತ್ತರಾಧಿಕಾರಿ ಆದರೂ ಬರಲಿ, ತತ್ಕ್ಷಣವೇ ಆದ್ಯತೆ ಕ್ಷೇತ್ರ ಆಗಬೇಕಾಗಿರೋದು ಕರ್ನಾಟಕದ ಶಿಕ್ಷಣ ಇಲಾಖೆಗೆ ಕಾಯಕಲ್ಪ ಮಾಡಲಿ ಅಂತ ಜನಸಾಮಾನ್ಯರೇ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ. ಈ ಧರ್ಮಾಧಿಕಾರಿಗಳು, ವಿವಿಧ ಮಠಾಧಿಪತಿಗಳು ಇವತ್ತು ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಬಹಿರಂಗವಾಗಿ ಅಭಿಪ್ರಾಯ ವ್ಯಕ್ತಪಡಿಸೋರೆಲ್ಲ ತಾವೇ ಕಟ್ಟಿರೋ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ನೀತಿ ಅತಂತ್ರವಾಗಿದೆ ಅನ್ನೋದನ್ನು ಗಮನಿಸಿಬಿಟ್ಟು ಶಿಕ್ಷಣ ಬಗ್ಗೆ ಕೂಡ ಸ್ವಲ್ಪ ದನಿ ಎತ್ತಲಿ ಅಂತ ಒತ್ತಾಯಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.